Turned out of breaking news in the Jeffrey Epstein case tonight. Just moments ago, court documents were unsealed. Police have previously sealed court documents, including the names of people linked in some way, revealing the names of people associated to convicted sex offender Jeffrey Epstein. Have been named in newly released court documents relating to the sex offender Jeffrey Epstein. This was all part of one big sex trafficking operation, and it had been sealed. ಎಲ್ಲರಿಗೂ ನಮಸ್ಕಾರ. ನಾನು ಆಕಾಶ್ ಮಾತಾಡ್ತಾ ಇದ್ದೀನಿ. ಹೋದ ವಿಡಿಯೋದ್ರಲ್ಲಿ ನಾನು ಕೋವಿಡ್ಗೂ ಎಪ್ಸ್ಟೈನ್ಗೂ ಏನು ಸಂಬಂಧ ಇತ್ತು ಅಂತ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಈ ವಿಡಿಯೋ ನಾನು ರಿಸರ್ಚ್ ಮಾಡ್ತಾ ನಾನು ಬೇರೆ ಕಡೆಗೆ ಡೈವರ್ಟ್ ಆಗೋಗಿದ್ದೀನಿ. ಆ ವಿಡಿಯೋ ಬರೋದಕ್ಕೆ ಮುಂಚೆ ನಿಮ್ಗೆ ಫಸ್ಟ್ ಈ ವಿಡಿಯೋ ಬರೋದು. ಎಪ್ಸ್ಟೈನ್ ಆ್ಯಕ್ಚುಲಿ ತುಂಬ ಮಾಡೆಲ್ಸ್ನ ಇಟ್ಕೊಂಡಿದ್ದ ಹನಿ ಟ್ರ್ಯಾಪ್ಗಾಗಿ. ಪೊಲಿಟಿಷಿಯನ್ಸ್ ಅಂತವ್ರನ್ನ ಈ ಮಾಡೆಲ್ಸ್ ಕಳಿಸ್ಬಿಟ್ಟು ಟ್ರ್ಯಾಪಲ್ಲಿ ಮಾಡ್ಕೊತಾ ಇದ್ದ ಎಪ್ಸ್ಟೈನ್. ಒಂದಿನ ಆ ಥರ ಒಂದು ಮಾಡೆಲ್ ಅವರು ಎಪ್ಸ್ಟೈನ್ ಫೋನಲ್ಲಿ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ರು. ಎಪ್ಸ್ಟೈನ್ ಯಾರಿಗೋ ಭಯ ಪಡ್ಕೊಂಡು ಮಾತಾಡ್ತಾ ಇದ್ದ. ಸಾರಿ ಸರ್, ಸಾರಿ ಮ್ಯಾಮ್, ಸಾರಿ ನಾನು ಫಿಕ್ಸ್ ಮಾಡ್ತೀನಿ, ಭಯ ಪಡ್ಕೊಂಡು ಮಾತಾಡ್ತಿದ್ದ. ಆಗ ಮಾಡೆಲ್ ಅನ್ಕೊಂತಲ್ಲ, ಭೂಮಿಯಲ್ಲೇ ತುಂಬಾ ಕನೆಕ್ಷನ್ ಇಟ್ಕೊಂಡಿರೋ ಮನುಷ್ಯ, ತುಂಬಾ ಪವರ್ಫುಲ್ ಒಂದು ರೀತಿಯಲ್ಲಿ. ಅವ್ನು ಅನ್ಕೊಂಡ್ರೆ ಒಂದು ಮನುಷ್ಯನ ಇಲ್ದಿರಂಗ್ ಮಾಡ್ಬೋದು, ಅಷ್ಟು ಪವರ್ಫುಲ್ ಇರೋ ಮನುಷ್ಯ. ಟ್ರಂಪ್ ಕನೆಕ್ಷನ್ ಅಲ್ಲಿ ಇದ್ದಾರೆ, ಬಿಲ್ ಕ್ಲಿಂಟನ್, USA ಪ್ರೆಸಿಡೆಂಟು, ದುಬೈದು ಶೇಖ್, ಎಲ್ಲರೂ ಕನೆಕ್ಷನ್ ಇದ್ದಾರೆ. ಇವನ್ ಯಾರಿಗಪ್ಪ ಭಯ ಪಡ್ತಾ ಇರೋದು? ಇವನ್ ಯಾರಿಗೆ ಭಯ ಪಡೋ ಅವಶ್ಯಕತೆ ಇದೆ? ಅಷ್ಟು ಪವರ್ಫುಲ್ ಮನುಷ್ಯ ಅಂತ ಅವ್ಳು ಅನ್ಕೊಂತಾಳೆ. ಬಟ್ ಅವಳು ಅದ್ರ ಬಗ್ಗೆ ಕೇರ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ಅವ್ಳಿಗೆ ಮಾತಾಡಕ್ಕಾಗಲ್ಲ. ಬಟ್ ನಾನು ಫೈಲ್ಸ್ ಓದಿದಾಗ ನನಗೊಂದು ಡೀಟೇಲ್ ಏನು ಗೊತ್ತಾಯ್ತಂದ್ರೆ, ಎಪ್ಸ್ಟೈನ್ ಕಿಂಗ್ ಅಲ್ಲ, ಕಿಂಗ್ ಮೇಕರು ಅಲ್ಲ. ಎಪ್ಸ್ಟೈನ್ಗೆ ಇನ್ನೊಬ್ರು ತುಂಬಾ ಪವರ್ಫುಲ್ ಮನುಷ್ಯರು ಎಪ್ಸ್ಟೈನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಅವರೇ ರಿಯಲ್ ಕಿಂಗ್ ಮೇಕರ್. ಅವ್ರ ಕೈಯಲ್ಲಿ ಇವತ್ತು ಗೋಲ್ಡ್ ಪ್ರೈಸ್ ಎಷ್ಟು ಮೇಲೆ ಹೋಗುತ್ತೆ, ಎಷ್ಟು ಕೆಳಗೆ ಬರುತ್ತೆ. ಅವ್ರ ಕೈಯಲ್ಲಿ ಒಂದು ಕಂಪನಿನ ಎದೋಲ್ಸೋಕ್ಕಾಗುತ್ತೆ, ಬೀಳ್ಸೋಕ್ಕಾಗುತ್ತೆ. ಅವ್ರನ್ನ ಇಂಡೈರೆಕ್ಟಾಗಿ ಎಪ್ಸ್ಟೈನ್ ಎಕ್ಸ್ಪೋಸ್ ಮಾಡ್ದ, ಬಟ್ FBI ಎಕ್ಸ್ಪೋಸ್ ಮಾಡಲಿಲ್ಲ. ಪ್ರತಿಯೊಂದು ವಿಷಯನೂ ರೆಕಾರ್ಡ್ ಮಾಡ್ತಿದ್ದ ಎಪ್ಸ್ಟೈನು. ಪ್ರತಿಯೊಂದು ವಿಷಯ, ಅವ್ನು ಏನೇ ಕೆಟ್ಟ ಕೆಲಸ ಮಾಡಲಿ, ಏನೇ ಒಳ್ಳೆ ಕೆಲಸ ಮಾಡಲಿ, ಪ್ರತಿಯೊಂದು ವಿಷಯನೂ ಅವನು ರೆಕಾರ್ಡ್ ಮಾಡ್ತಿದ್ದ. ಒಬ್ಬನಿಗೆ ಒಂದು ಪಿಜ್ಜಾ ಕಳಿಸ್ತಾ ಇದ್ರು, ಒಬ್ಬನ ಕೈಯಿಂದ ಅವನೊಂದು ಗೇಮಲ್ಲಿ ಗೇಮ್ಸ್ ಆಡ್ತಿದ್ದ. ಎಕ್ಸ್ಬಾಕ್ಸಲ್ಲಿ ತುಂಬ ಗೇಮ್ಸ್ ಆಡ್ತಿದ್ದ. ಆ ಗೇಮ್ಸಲ್ಲಿ ಒಂದು ಕಾಯಿನ್ಸ್ ಪರ್ಚೇಸ್ ಮಾಡಿದ್ರು ಕೂಡ ರೆಕಾರ್ಡ್ ಆಗಿರುತ್ತೆ. ಅವನು ಅದಕ್ಕಂತಾನೆ ಡೆಡಿಕೇಟೆಡ್ ಆಗಿ ಸಾವಿರ GB ಸರ್ವರ್ಸ್ ಅವ್ನ ರೂಮಲ್ಲಿ ಅವ್ನು ಮೇಂಟೈನ್ ಮಾಡ್ತಿದ್ದ. ಪ್ರತಿಯೊಂದು ವಿಷಯ ಅವ್ನಿಗೆ ಇಂಪಾರ್ಟೆಂಟ್, ಯಾಕಂದರೆ ಬ್ಲ್ಯಾಕ್ ಮೇಲ್ ಮಾಡಬೇಕಲ್ವಾ. ಈ ಥರ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರು ಅವರೆಲ್ಲ ಮಕ್ಕಳ ಜೊತೆ ಏನೇನು ಅನ್ಯಾಯ ಮಾಡ್ತಿದ್ದಾರೆ ಅದನ್ನ ರೆಕಾರ್ಡ್ ಮಾಡಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಬೋದಲ್ಲ. ಬಟ್ ಒಂದು ಮನುಷ್ಯ, ನಿಮಗೆ ಒಂದು ಐಡಿಯಾ ಬಂದಿರುತ್ತೆ, ಓಕೆ ಅವ್ನು ಬ್ಲ್ಯಾಕ್ ಮೇಲ್ ಮಾಡಿ ಅವನಿಗೆ ಬೇಕಾಗಿರೋದೆಲ್ಲ ಅವ್ರ ಹತ್ರದಿಂದ ತಗೊತಾ ಇದ್ದ, ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದ. ಒಂದು ಪಾಯಿಂಟ್ ಆದಮೇಲೆ ದುಡ್ಡಿಗೆ ಬೆಲೆ ಇರಲ್ಲ. ಈಗ ನಿಮ್ಗೆ 1 ಕೋಟಿ ಬರೋ ತನಕ ನಿಮಗೆ 1 ಕೋಟಿ, 10 ಕೋಟಿ ಬಂದಮೇಲೆ ನಿಮ್ಗೆ 10 ಕೋಟಿ, 1000 ಕೋಟಿ ಬಂದಮೇಲೆ ನಿಮ್ಗೆ 1 ಕೋಟಿಗೆ ಬೆಲೆ ಇಲ್ಲ, 10 ಕೋಟಿಗೆ ಬೆಲೆ ಇಲ್ಲ, ಇಲ್ಲ 100 ಕೋಟಿಗೂ ಬೆಲೆ ಇಲ್ಲ. ಸೊ ಒಂದು ಪಾಯಿಂಟಲ್ಲಿ ದುಡ್ಡಿಗೆ ಬೆಲೆ ಇಲ್ದಿರಂಗಿರುತ್ತೆ, ಬಟ್ ಆದರೂ ಕಂಪ್ಲೀಟಾಗಿ ಕಂಟ್ರೋಲ್ ಆಗಿ ಇಟ್ಕೊಂಡಿದ್ದ. ಸೊ ನಮ್ಗೇನು ಗೊತ್ತಾಗುತ್ತಂದರೆ, ಎಪ್ಸ್ಟೈನು ಯಾರಿಗೋ ಕೆಲಸ ಮಾಡ್ತಾ ಇದ್ದ. ಅವ್ರನ್ನೇ ಈ ವಿಡಿಯೋದ್ರಲ್ಲಿ ನಾವು ತಿಳ್ಕೊತೀವಿ ಯಾರಂತ. ನಿಮ್ಮ ಕೈಯಲ್ಲೇ ಹೇಳಿಸ್ತೀರಿ. ನೀವು ಜಿಯೋ ಪಾಲಿಟಿಕ್ಸಲ್ಲಿ ನಿಮ್ಗೆ ಐಡಿಯಾ ಇದ್ದರೆ ನೀವೇ ಈ ಕ್ವಶನ್ಗೆ ಆನ್ಸರ್ ರೆಸ್ಪಾಂಡ್ ಮಾಡ್ತೀರಾ. ಸೊ USA ಒಂದು ವರ್ಷಕ್ಕೆ ಅರೌಂಡ್ 40,000 ಕೋಟಿ ಇಲ್ಲಾಂದರೆ 20,000 ಕೋಟಿ ಒಂದು ಕಂಟ್ರಿಗೆ ಸುಮ್ಮನೆ ಕೊಡುತ್ತೆ. ಯಾವ ಕಂಟ್ರಿ ಅಂತ ಗೆಸ್ ಮಾಡಿ. ಇಲ್ಲ ಅಂದರೆ ಓಕೆ, ಅದು ನಿಮಗೆ ಕ್ಲೋದು. ಆ ಕಂಟ್ರಿ ಏನೇ ತಪ್ಪು ಮಾಡಿದ್ರು USA ಯಾವಾಗಲೂ ಸಪೋರ್ಟ್ ಮಾಡೋದು. ಓಕೆ, ಅದು ಗೊತ್ತಾಗ್ಲಿಲ್ಲ. ಇಲ್ಲ ಅಂದರೆ ಆ ಕಂಟ್ರಿ, ಈಗ ಆ ಕಂಟ್ರಿಯಲ್ಲಿ ವಾರ್ ನಡೀತಾ ಇದೆ. ಯಾವ ಕಂಟ್ರಿ ಗೆಸ್ ಮಾಡಿ. ಆ ಕಂಟ್ರಿ ಏನಿಲ್ಲ ಅಂದ್ರು 60-70 ವರ್ಷದಿಂದ USA ನಿತ್ಕೊ ಅಂದ್ರೆ USA ನಿತ್ಕೊಳ್ಳುತ್ತೆ, ಕೂತ್ಕೊ ಅಂದ್ರೆ ಕೂತ್ಕೊಳ್ಳುತ್ತೆ. USA ಒಂದೇ ದಿನದಲ್ಲಿ ಕ್ರಶ್ ಮಾಡೋಷ್ಟು ಪವರ್ ಇದೆ ಆ ಕಂಟ್ರಿಗೆ. ಆ ಕಂಟ್ರಿ ಯಾವ್ದಂದ್ರೆ ಇಸ್ರೇಲ್. ಸೊ ಇಂಡಿಯಾದ್ರಲ್ಲಿ ರಾ ಇದೆ, ಅಮೆರಿಕಾದ್ರಲ್ಲಿ CIA ಇದೆ, UK ಅಲ್ಲಿ MI6 ಇದೆ, ಪಾಕಿಸ್ತಾನಲ್ಲಿ ISI ಇದೆ. ಸೊ ಅದೇನಿಲ್ಲ ಅಂದ್ರೂ ಇಂಟೆಲಿಜೆನ್ಸ್ ಏಜೆನ್ಸಿ ಒಂದೊಂದು ದೇಶಕ್ಕೂ ಇರುತ್ತೆ. ಅದೇ ತರ ಇಸ್ರೇಲ್ ಅಲ್ಲಿ ಮೊಸಾದ್ ಇದೆ. ಮೊಸಾದೇ ಇಸ್ರೇಲ್ದು ಇಂಟೆಲಿಜೆನ್ಸ್ ಏಜೆನ್ಸಿ. ಎಪ್ಸ್ಟೈನ್ ಬಂದು ಒಂದು ಮೊಸಾದ್ ಏಜೆಂಟ್ ಆಗಿದ್ದ. ಇದೇಂಗಪ್ಪ ಎಲ್ಲಿಂದನೋ ಸಂಬಂಧ ಇಲ್ದಿರೋ ಇಸ್ರೇಲ್ಗೆ ಎಪ್ಸ್ಟೈನ್ ನ ಲಿಂಕ್ ಮಾಡ್ತಾ ಇದೆ ಅಂದ್ರೆ, ಎಪ್ಸ್ಟೈನ್ ಕಾಲೇಜ್ ಡ್ರಾಪ್ ಔಟ್ ಆದಾಗ ಫಸ್ಟ್ ಎಪ್ಸ್ಟೈನ್ ನ ಒಂದು ಸ್ಕೂಲ್ಗೆ ಹೈರ್ ಮಾಡಿದ್ರು. ಅದು ಐವಿ ಲೀಗ್ ಸ್ಕೂಲ್, ತುಂಬಾ ಪವರ್ಫುಲ್ ಸ್ಕೂಲ್ಸ್, ಭೂಮಿಯಲ್ಲೇ ಪವರ್ಫುಲ್ ಸ್ಕೂಲ್ಸ್ ಅಲ್ಲಿ ಒಂದು ಸ್ಕೂಲ್ಗೆ ಕಾಲೇಜ್ ಡ್ರಾಪ್ ಔಟ್ ಆದ ಎಪ್ಸ್ಟೈನ್ ನ ಹೈರ್ ಮಾಡಿದ್ರು. ಅವರು ಒಂದು ಜೂಯಿಷ್ ಪರ್ಸನ್. ಇಸ್ರೇಲ್ದು ಡಾಮಿನೆಂಟ್ ರಿಲಿಜನ್ ಜ್ಯೂಸ್. ಸೊ
ಜೂಯಿಷ್ ಪರ್ಸನ್ ಹೈರ್ ಮಾಡಿದ್ರು. ಅವ್ರಿಗೆ ಪಾಸ್ಪೋರ್ಟ್ 2 ಕಡೆನೇ ಇತ್ತು. ಅವರು ಡ್ಯುಯಲ್ ಸಿಟಿಸನ್ಶಿಪ್ ಇತ್ತು, ಇಸ್ರೇಲ್ ಅಲ್ಲೂ ಸಿಟಿಸನ್ಶಿಪ್ ಇತ್ತು, US ಅಲ್ಲೂ. ಅದಾದ್ಮೇಲೆ ತಿರ್ಗಾ ಅವನೊಂದು ಫಿನಾನ್ಸ್ ಕಂಪನಿ ಸ್ಟಾರ್ಟ್ ಮಾಡ್ದ. ಆ ಕಂಪನಿಗೆ ಒಂದೇ ಒಂದು ಕ್ಲೈಂಟ್ ಇತ್ತು. ಆ ಕ್ಲೈಂಟ್ ಕೂಡ ಜೂಯಿಷ್, ಡ್ಯುಯಲ್ ಸಿಟಿಸನ್ಶಿಪ್ ಇತ್ತು. ವಿಕ್ಟೋರಿಯಾ ಸೀಕ್ರೆಟ್ ನಿಮ್ಗೆ ಗೊತ್ತಿರೋದು ಓನರ್. ಸೊ ಅವ್ನು ತುಂಬಾ ಎಪ್ಸ್ಟೀನ್ ಡೊನೇಷನ್ಸ್ ಮಾಡ್ತಾ ಇದ್ದ. ಅವ್ನ ಕಂಪನಿಯಲ್ಲೇ ಇವ್ನು ಮಾತ್ರ ಕ್ಲೈಂಟ್ ಇದ್ದಿದ್ದು. ಎಪ್ಸ್ಟೀನ್ಗೆ 1,000 ಕೋಟಿ 2,000 ಕೋಟಿ ವಿಕ್ಟೋರಿಯಾ ಸೀಕ್ರೆಟ್ ಫೌಂಡರ್ ಕೊಡ್ತಾ ಇದ್ರು. ಅದಾದ್ಮೇಲೆ ಎಪ್ಸ್ಟೀನ್ಗೆ ಜಿಸ್ಲಿನ್ ಮ್ಯಾಕ್ಸ್ವೆಲ್ ಪಾರ್ಟ್ನರ್ ಆದ್ರು. ಅವ್ರಪ್ಪ ಯಾರು? MI6 UK ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲಿ ಒಂದು ಏಜೆಂಟ್. ಅದೇ ಮನುಷ್ಯ ಇಸ್ರೇಲ್ ಅಲ್ಲಿ ಮೊಸಾದ್ ಏಜೆಂಟ್ ಆಗೋ ಇದ್ದ. ಅವ್ರ ಮಗಳು ಎಪ್ಸ್ಟೀನ್ಗೆ ಪಾರ್ಟ್ನರ್ ಆದ್ಲು. ನಮ್ಗೆ ರಿಪೋರ್ಟ್ಸ್ ಅಲ್ಲಿ ಏನ್ ಗೊತ್ತಾಗುತ್ತಂದ್ರೆ ಜಿಸ್ಲಿನ್ ಕೂಡ ಮೊಸಾದ್ ಏಜೆಂಟ್ ಆಗೇ ಇದ್ಲು. ಸೊ ಇದೆಲ್ಲ ಕೋಇನ್ಸಿಡೆನ್ಸ್ ಅಲ್ಲ. ಎಲ್ಲ ಮೊಸಾದ್ ಏಜೆಂಟ್ಸು ಎಪ್ಸ್ಟೀನ್ ನ ಹಿಂಗೆ ಮೇಲೆ ಹಚ್ಚಿ ಒಂದು ಲೆವೆಲ್ಗೆ ಮಾಡಿದ್ರು. ಎಪ್ಸ್ಟೀನ್ ಅವ್ರ ಅಪ್ಪ ಅಮ್ಮ ಮೊಸಾದ್ ಏಜೆಂಟ್ಸ್ ಆಗಿರ್ಲಿಲ್ಲ, ಇಲ್ಲಾಂದ್ರೆ ಅವ್ರಿಗೇನು ಈ ತರ ಕನೆಕ್ಷನ್ಸ್ ಇರ್ತಾ ಇರಲಿಲ್ಲ ಕಂಟ್ರಿ ರೂಲರ್ಸ್ ಜೊತೆ. ಬಟ್ ಎಪ್ಸ್ಟೀನ್ ನ ಚಿಕ್ಕ ವಯಸ್ಸಿಂದಾನೇ, ಅಂದ್ರೆ ಒಂದು 20s ಇರೋವಾಗಿಂದಾನೇ ನಾಳೆ ದಿನ ಇವನ್ ಕೈಯಲ್ಲಿ ಯಾವ ತರ ಪ್ರೊಪಗೇಟ್ ಮಾಡ್ಬೇಕಂದ್ರೆ, ನನ್ನ ಹತ್ರ ಕೋಟಿ ದುಡ್ಡಿದೆ, ನಾನು ನಿಮ್ಮ ಥರ ಶ್ರೀಮಂತಾನೆ ಅಂತೇಳಿ ಎಲ್ಲ ದುಡ್ಡಿರೋರು, ಬಿಲ್ ಗೇಟ್ಸ್ ಇರಲಿ, ಎಲಾನ್ ಮಸ್ಕ್ ಇರಲಿ, ಟ್ರಂಪ್ ಇರಲಿ, ಬಿಲ್ ಕ್ಲಿಂಟನ್ ಇರಲಿ, ಕ್ರಿಸ್ ಟಕ್ಕರ್, ಎಲ್ಲರನ್ನೂ ಇವನ್ ಕಡೆಗೆ ಹೆಲ್ಕೊಂಡು ಅದೇ ಥರ ಇವ್ರ ಕೈಯಲ್ಲಿ ಈ ಥರ ಆ್ಯಕ್ಟಿವಿಟೀಸ್ ಮಾಡಿಸೋದು, ಮಕ್ಕಳನ್ನ ತಿನ್ನೋದಿರಲಿ. ನೆಟ್ವರ್ಕಿಂಗ್. ಈಗ ನಾನೊಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಹತ್ರ ಹೋಗ್ತಾ ಇದ್ದೀನಿ ಅಂದರೆ ಅವರೆಲ್ಲರೂ ಜಿಮ್ಗೆ ಅಗೇನ್ಸ್ಟ್ ಆಗಿರ್ತಾರೆ. ನಾನು ಜಿಮ್ ಮಾಡೋರು ಇರ್ಬೋದು. ಆ ಗ್ರೂಪಲ್ಲಿ ಹೋಗಿ ನಾನು ಜಿಮ್ಗೆ ಸಪೋರ್ಟ್ ಆಗಿ ಮಾತಾಡಿದ್ರೆ ಅವ್ರು ನನ್ನ ಜೊತೆಗೆ ಸೇರಿಸ್ತಾರ. ಅದೇ ಹ್ಯೂಮನ್ಸ್ದು ಬೇಸಿಕ್ ಸೈಕಾಲಜಿ ಅದು. ಯಾವಾಗಲೂ ಒಂದು ಗ್ರೂಪ್ ಏನು ಫಾಲೋ ಮಾಡ್ತಿದೆ ಎಲ್ಲ ಮನುಷ್ಯರು ಅದೇ ಥರ ಫಾಲೋ ಮಾಡ್ತಾರೆ. ತುಂಬ ರಿಚುವಲ್ಸ್ ಇತ್ತು. ಅವ್ರು ಏನಕ್ಕೆ ಮಾಡ್ತಾ ಇದ್ರು, ಏನು ಸಿಗ್ತಾ ಇತ್ತು ಈ ಥರ ಮಕ್ಕಳನ್ನ ಈ ಥರ ಸಾಯಿಸೋದ್ರಲ್ಲಿ, ತಿನ್ನೋದ್ರಲ್ಲಿ, ಅದೆಲ್ಲ ಇನ್ನೊಂದು ವಿಡಿಯೋದ್ರಲ್ಲಿ ನೋಡೋಣ. ಇವ್ರು ಈ ಥರ ಮಾಡೋದೆಲ್ಲ ಎಪ್ಸ್ಟೀನ್ ರೆಕಾರ್ಡ್ ಮಾಡಿ ಇಸ್ರೇಲಿಗೆ ಕಳಿಸ್ತಾ ಇದ್ದ. ಇಸ್ರೇಲ್ ಹತ್ರ ಈ ಫೈಲ್ಸ್ ಎಲ್ಲ ಇರೋದ್ರಿಂದ ಇಸ್ರೇಲ್ ಇವತ್ತು USA ಹತ್ರ ನೀನ್ ಇವತ್ತೇ ಕಂಟ್ರಿ ಡಿಸ್ಮ್ಯಾಂಟಲ್ ಆಗೋ ಅಂದ್ರೆ USA ಆಗೋಗುತ್ತೆ. ಯಾಕಂದ್ರೆ USA ಒಂದು ಕಂಟ್ರಿ ಆಗಿರ್ಬೋದು, ಬಟ್ ಅದನ್ನ ರೂಲ್ ಮಾಡೋರೆಲ್ಲ ಯಾರು? ಮನುಷ್ಯರೇ. ಎಲ್ಲ ಮನುಷ್ಯರಿಗೂ ವೀಕ್ನೆಸ್ ಇರುತ್ತೆ. ಆ ವೀಕ್ನೆಸ್ನ ಕರೆಕ್ಟಾಗಿ ಇಸ್ರೇಲ್ ಟಾರ್ಗೆಟ್ ಮಾಡಿ ಒಂದು ಕಂಟ್ರಿ, ಈಗ ವಿಶ್ವದಲ್ಲೇ ತುಂಬಾ ಪವರ್ಫುಲ್ ಕಂಟ್ರಿ USA, ಆ ಕಂಟ್ರಿನ ಈ ತರ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. USA ಎಂತ ಕಂಟ್ರಿ ಅಂದ್ರೆ, ಒಂದು ಕಂಟ್ರಿಯಿಂದ ಆ ಕಂಟ್ರಿಗೆ ಇನ್ನೊಂದು ಲಾಭ ಇಲ್ಲ ಅಂದ್ರೆ ತಿರುಗಿ ಕೂಡ ನೋಡಲ್ಲ. ಈಗ ಸೌದಿ ಅರೇಬಿಯಾದಿಂದ ಪೆಟ್ರೋಲ್ ಬರ್ಬೋದು, ವೆನೆಜುವೆಲಾದಿಂದ ಕ್ರೂಡ್ ಆಯಿಲ್ ಬರ್ಬೋದು, ಅದಕ್ಕೆ ಆ ಕಂಟ್ರೀಸ್ ಕಡೆ ತಿರುಗಿ ನೋಡ್ಕೊಂಡು ಮಾತಾಡ್ತಾರೆ. ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಇದೆ, ಇಂಡಿಯಾದ ಚೀಪ್ ಲೇಬರ್ ಅವರು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಅವರು USA ಅವರು ಇಂಡಿಯಾಗೆ ಸಪೋರ್ಟ್ ಮಾಡೋದು, ಇಲ್ಲಾಂದ್ರೆ ಇಂಡಿಯಾಗೆ ಏನಾದ್ರು ಒಂದು ಕಮೆಂಟ್ ಕೊಡ್ತಾರೆ. ಬಟ್ ಇಸ್ರೇಲ್ ಚಿಕ್ಕ ಪೀಸ್ ಆಫ್ ಲ್ಯಾಂಡ್, ಇಷ್ಟೇ ಇರೋದು. ವರ್ಲ್ಡ್ ಇಷ್ಟು ದೊಡ್ಡ ಕಂಟ್ರೀಸ್ ನಡುವೆ ಇಷ್ಟು ಚಿಕ್ಕ ಲ್ಯಾಂಡು USA ಹಿಂಗೆ ಕಂಟ್ರೋಲ್ ಮಾಡ್ತಿದೆ ನೀವೇ ಯೋಚನೆ ಮಾಡಿ. ಅವ್ರಿಗೇನು ನ್ಯಾಚುರಲ್ ರಿಸೋರ್ಸಸ್ ಇಲ್ಲ USA ಕೊಡೋಕ್ಕೆ, ಅವ್ರ ಕೈಯಲ್ಲಿ ಏನೂ ಇಲ್ಲ. ಬಟ್ ಅವರು ಅಷ್ಟು ದೊಡ್ಡ ಕಂಟ್ರಿ ಅದು ಅಮೆರಿಕನ್ ಕಂಟ್ರೋಲ್ ಮಾಡ್ತಾರೆ. ಏನಿಲ್ಲ ಅವ್ರದ್ದು, ಅದೇ ಒಂದು ಕಂಟ್ರಿನೇ ಆಗಿರ್ಬೋದು, ಅದ್ರ ರೂಲರ್ಸ್ ಎಲ್ಲ ಆ ಮನುಷ್ಯರದು ಡೀಪ್ ಆ್ಯಂಡ್ ಡಾರ್ಕ್ ಸೀಕ್ರೆಟ್ಸ್ ಇಸ್ರೇಲಲ್ಲಿದೆ. ಯಾವುದೇ ಮನುಷ್ಯ ಒಂದು ಪೊಸಿಷನ್ಗೆ ಹೋದ್ಮೇಲೆ ಕೆಳಗೆ ಬೀಳ್ಬೇಕಂತ ಅನ್ಕೊಳಲ್ಲ. ಆ ಪೊಸಿಷನ್ ಉಳಿಸ್ಕೊಬೇಕಂದ್ರೆ ಇವ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಹೌದು ಅಂತ ಹೇಳ್ಬೇಕು. ಈಗ ಇವ್ರಿಗೇನಾದರೂ ಫೇವರ್ಸ್ ಆಗಬೇಕು ಇಸ್ರೇಲ್ ಅವ್ರಿಗೆ US ಗೌರ್ಮೆಂಟ್ ಅದಂದರೆ ರೀಚ್ ಔಟ್ ಮಾಡ್ತಾರೆ. ನನಗೆ ಈ ಥರ ಕೆಲಸ ಮಾಡಿಕೊಟ್ಟಿಲ್ಲ ಅಂದರೆ ನೀನು ವೀಡಿಯೋಸ್ ಲೀಕ್ ಮಾಡ್ತೀನಿ, ಇಲ್ಲಾಂದರೆ ಇಸ್ರೇಲ್ ಆ ಟೈಮಲ್ಲಿ ಎಷ್ಟು ಪವರ್ಫುಲ್ ಅಂದರೆ ಒಂದು ಮನುಷ್ಯನ ಇಲ್ದಿರಂಗೂ ಮಾಡ್ಬೋದು, ಅಷ್ಟು ಪವರ್ಫುಲ್ಲು. ಇವತ್ತು ಇಸ್ರೇಲು ಅದೇ ಥರನೇ ಪ್ಯಾಲೆಸ್ತೇನಲ್ಲಿ ಸಾವಿರಾರು ಜನರು ಸಾಯಿಸ್ತಾ ಇದ್ದಾರೆ. ಪ್ಯಾಲೆಸ್ತೇನ್ ಅವ್ರದ್ದು ತಪ್ಪಿದೆ, ಇವ್ರನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಬಟ್ USA ಯಾವ ಕಡೆಗೆ ಲೀನ್ ಮಾಡ್ತಾರೆ ಆ ಕಂಟ್ರಿನೇ ಗೆಲ್ಲೋದು. USA ಈಗ ಇಸ್ರೇಲ್ ಕಡೆ ಇದೆ. ಸೊ ಎಂಡ್ ಆಫ್ ದ ವಾರ್ ಏನಾಗುತ್ತಂದ್ರೆ ಇಸ್ರೇಲೇ ವಿನ್ ಆಗೋದು. ಸೊ ನೆಕ್ಸ್ಟ್, Donald Trump has broken his silence on the massive release of 3 million Epstein documents, claiming they absolve him of any wrongdoing. Despite being mentioned over 3,000 times in the files, Trump told reporters that the release is the opposite of what his critics hoped for. However, the DOJ dump includes thousands of tips sent to the FBI regarding Trump and Epstein, some of which were never fully investigated due to their anonymous nature. ಈ ವಿಷಯದಿಂದ ಕೋವಿಡ್ಗೆ ಲಿಂಕ್ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದ್ರಲ್ಲಿ ನಾವು ನೋಡೋಣ. ನಮಸ್ಕಾರ, ಥ್ಯಾಂಕ್ ಯು.